ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಶರದೃತು ಕಥೆಯ 28ನೇ ಅಧ್ಯಾಯವನ್ನು ಶುರು ಮಾಡೋಣ. ಮನೆಗೆ ಬಾ ಅಂತ ಕರೆಯೋದಕ್ಕೆ ಬಂದಿದ್ದೀವಿ ಎಂದರೆ ಜಾನಕಿ, ಓ ಇದಾ ವಿಷಯ, ನಿಮ್ಮ ಗಂಡ ಪರ್ಮಿಷನ್ ಕೊಟ್ರಾ ಇಲ್ಲಿಗೆ ಬರೋದಕ್ಕೆ ಅಂದ ವ್ಯಂಗ್ಯವಾಗಿ. ನನ್ನ ಗಂಡ ಅಂದರೆ ಯಾರೋ, ಅವರು ನಿಂಗೇನಾಗಬೇಕು ಎಂದರು ಜಾನಕಿ. ಶರದ್, ಮನೆಗೆ ವಾಪಸ್ ಬಾ. ನೋಡು, ಏನೋ ಅವತ್ತು ಕೋಪದಲ್ಲಿ ಹಾಗೆಲ್ಲ ಮಾತಾಡಿ ಮನೆಯಿಂದ ಆಚೆ ಕಳಿಸಿದ್ರು. ಮನೆ ಮಗ ಹೀಗೆ ಮನೆಯಲ್ಲಿಲ್ಲದೆ ಯಾರ್ದೋ ಮನೆಯಲ್ಲಿ ಬಾಡಿಗೆ ಕೊಟ್ಟು ಜೀವನ ಮಾಡೋದು ಏನು ಚೆಂದ ಕಾಣುತ್ತೆ ಹೇಳು ಎಂದರೆ ಆನಂದ್. ಭಾವ, ಈ ಮಾತನ್ನು ನೀವು ಹೇಳ್ತಿದ್ದೀರಾ ಅಥವಾ ನಿಮ್ಮ ಮಾವ ಹೇಳಿ ಕಳಿಸಿದ್ರಾ ಎಂದ ಶರದ್. ಜಾನಕಿಯವರು, ಅವ್ರು ಹೇಳಿದ್ರೆ ಮಾತ್ರ ಬರೋದಾ, ಯಾಕೆ ನಾನು ಕರೆದ್ರೆ ಬರಲ್ವಾ ಎಂದರು. ಅಂದರೆ ನೀವು ಕರೆಯೋದಕ್ಕೆ ಬಂದಿರೋದಾ, ನಿಮ್ಮ ಗಂಡ ಏನೂ ಹೇಳಿ ಕಳುಹಿಸಿಲ್ಲ ಎಂದ ಶರದ್. ಯಾಕೋ ಶರದ್ ಹಾಗೆ ಹೇಳ್ತೀಯಾ, ನಾನು ಕರೆದ್ರು ಅವ್ರು ಕರೆದ್ರು ಎಲ್ಲ ಒಂದೇ ತಾನೇ, ಮನೆಗೆ ವಾಪಸ್ ಬಾ ಅಂದರು ಜಾನಕಿ ಕಣ್ಣು ತುಂಬಿಕೊಂಡು. ಮುಗೀತಾ ನೀವು ಹೇಳಿದ್ದು, ಈಗ ನಾನು ಹೇಳೋದು ಕೇಳಿ. ನಿಮ್ಮ ಗಂಡ ಬಂದು ಮನೆಗೆ ಬಾ ಅಂತ ಕರೆಯೋವರೆಗೂ ನಾನು ಆ ಮನೆಗೆ ಕಾಲಿಡಲ್ಲ. ಹಾಗೆ ಇನ್ನೊಂದು ವಿಷಯ, ಮೊದಲು ನನ್ನ ಹೆಂಡ್ತಿನ ಮನೆಗೆ ಬಾ ಅಂತ ಕರಿಬೇಕು, ಆಮೇಲೆ ನಾವು ಬರೋದು ಬಿಡೋದು ಯೋಚನೆ ಮಾಡ್ತೀವಿ. ತಾವಿನ್ನು ಹೊರಡಿ ಅಂದು ರೂಮಿಗೆ ನಡೆದು ಬಿಟ್ಟ. ಜಾನಕಿಯವರು, ಶರದ್ ನಿಂತ್ಕೋ, ನನ್ನ ಮಾತು ಕೇಳೋ ಅಂತ ಕೂಗುತ್ತಿದ್ದರೂ ಕೇಳಿಸಿಕೊಳ್ಳದೆ ಹೋದ. ಜಾನಕಿ ಕಣ್ಣೀರು ಹಾಕುತ್ತಾ, ಅಳಿಯಂದ್ರೆ ನೀವಾದರೂ ಸ್ವಲ್ಪ ಶರದ್ಗೆ ಹೇಳಿ ಎಂದರು. ಅತ್ತೆ, ಸದ್ಯಕ್ಕೆ ಏನೂ ಮಾತಾಡೋದು ಬೇಡ, ಈಗ ಮನೆಗೆ ಹೋಗೋಣ, ಮಾವನ ಜೊತೆ ಮಾತಾಡಿ ನೋಡೋಣ, ಈಗ ಬನ್ನಿ ಹೊರಡೋಣ ಅಂದ. ಋತು, ನೀನೇ ಸ್ವಲ್ಪ ಅವನಿಗೆ ಹೇಳಮ್ಮ, ನಾವು ಇನ್ನೊಂದೆರಡು ದಿನ ಬಿಟ್ಟು ಬರ್ತೀವಿ ಎಂದು ಹೇಳಿ ಆನಂದ್, ಬನ್ನಿ ಅತ್ತೆ ಹೊರಡೋಣ, ಈಗ ನಾನು ಹೇಳಿದ್ರೂ ಕೇಳೋ ಸ್ಥಿತಿಯಲ್ಲಿ ಇಲ್ಲ, ಅವನಿಗೂ ಸ್ವಲ್ಪ ಸಮಯ ಕೊಡೋಣ, ದಿಢೀರಂತ ಮನೆಗೆ ಬಾ ಅಂದರೆ ಅಂದು ಋತುಗೆ ಹೇಳಿ ಮನೆ ಕಡೆ ಹೊರಟರು. ಅವರು ಹೋಗುತ್ತಿದ್ದ ಹಾಗೆ ಬಾಗಿಲು ಲಾಕ್ ಮಾಡಿ ಋತು ಶರದ್ನ ಅರಸಿ ರೂಮಿಗೆ ಬಂದು ಕೋಪದಿಂದ, ನೀನು ಅತ್ತೆ ಜೊತೆ ಹಾಗೆ ಒರಟಾಗಿ ಮಾತಾಡಿದ್ದು ನಂಗೊಂಚೂರು ಹಿಡಿಸಲಿಲ್ಲ ಎಂದಳು. ಅದಕ್ಕೇನು ಅವನು ಉತ್ತರಿಸಲಿಲ್ಲ. ಶರದ್, ಅತ್ತೆ ಅಷ್ಟು ಪ್ರೀತಿಯಿಂದ ಮನೆಗೆ ಬಾ ಅಂತ ಕರೆದ್ರೆ ಹಾಗೆ ಹೇಳೋದಾ? ಅವನು ಅದಕ್ಕೂ ಏನೂ ಹೇಳದೆ ಮೊಬೈಲ್ನಲ್ಲಿ ಬ್ಯುಸಿ ಆಗಿರೋದು ನೋಡಿ ಇನ್ನೂ ಕೋಪ ಜಾಸ್ತಿ ಆಗಿ, ಶರದ್, ನಾನು ನಿನ್ನ ಜೊತೆನೇ ಮಾತಾಡ್ತಾ ಇರೋದು, ಕೇಳಿಸ್ತಿದ್ಯಾ ಅಂದು ಕೋಪದಿಂದ ಅವನ ಕೈಯಲ್ಲಿದ್ದ ಮೊಬೈಲ್ ಕಸಿದುಕೊಂಡು ಬೆಡ್ ಮೇಲೆ ಬಿಸಾಕಿದಳು. ಶರದ್ ಕಿವಿಯಲ್ಲಿ ಕಿರುಬೆರಳು ಆಡಿಸಿ, ಏನು ಹೇಳಿದೆ, ಕೇಳಿಸ್ಲಿಲ್ಲ ಅಂದ ಉಡಾಫೆಯಾಗಿ. ಶರದ್, ದಿಸ್ ಇಸ್ ಟೂ ಮಚ್, ಅವರು ನಿಮ್ಮ ಅಪ್ಪ ಅಮ್ಮ ಎಂದಳು. ಅದು ನನಗೂ ಗೊತ್ತು ಎಂದರೆ, ಗೊತ್ತಿದ್ಮೇಲೆ ಯಾಕೆ ಹಾಗೆ ಮಾತಾಡಿದೆ ಎಂದಳು. ಯಾಕಂದರೆ ನಂಗಲ್ಲಿ ಹೋಗೋಕೆ ಇಷ್ಟ ಇಲ್ಲ ಅದಕ್ಕೆ ಎಂದ. ಅದೇ ಯಾಕೆ ಇಷ್ಟ ಇಲ್ಲ, ಅವರಾಗೆ ಅವರು ನಮ್ಮನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂದಮೇಲೆ ಅವರಾಗೆ ಬಂದು ಕರೆಯೋವರೆಗೂ ಹೋಗೋದು ಬೇಡ ಅಂತ ಎಂದ ಶರದ್. ಅತ್ತೆ ಬಂದಿದ್ರಲ್ಲ ಕರೆಯೋಕೆ ಎಂದರೆ, ನಿಮ್ಮ ಅತ್ತೆ ಬಂದರೆ ಸಾಕಾ, ನಿಮ್ಮ ಮಾವ ಕೂಡ ಬರಬೇಕು, ಆಗ ಹೋಗೋದೋ ಬಿಡೋದೋ ಯೋಚನೆ ಮಾಡ್ತೀನಿ ಎಂದ ಶರದ್. ಈ ನಿನ್ನ ನಡೆ ಅಹಂಕಾರ ಅನಿಸ್ಕೊಳ್ಳುತ್ತೆ ಎಂದಳು ಋತು. ವಾಟೆವರ್, ಐ ಡೋಂಟ್ ಕೇರ್ ಎಂದ ಶರದ್. ಅವ್ರು ಎಷ್ಟೇ ಆಗಲಿ ದೊಡ್ಡವರು, ಕೋಪದಲ್ಲಿ ಏನೋ ಒಂದು 4 ಮಾತು ಹೆಚ್ಚು ಆಡಿದ್ದಾರೆ, ನೀನು ಹೀಗೆ ಹಠ ಸಾಧಿಸೋದು ಎಷ್ಟು ಸರಿ ಎಂದರೆ, ನೀನು ನನಗೆ ಲೆಕ್ಚರ್ ಕೊಡೋಕ್ಕೆ ಬರಬೇಡ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ ಎಂದು ಬಿಟ್ಟ. ಓ, ಗೊತ್ತಿರೋದಕ್ಕೆ ಅಲ್ವಾ ತಾಯಿ ಅಂತಾನು ನೋಡದೆ ಅಷ್ಟು ರೂಢಾಗಿ ಮಾತಾಡಿದ್ದು ಎಂದಳು ಋತು. ಏನು ನಿನ್ನ ಪ್ರಾಬ್ಲಮ್? ನಿನಗೆ ನನ್ನ ಜೊತೆ ಇರೋದಕ್ಕಿಂತ ಅವ್ರ ಜೊತೆ ಇರೋದಕ್ಕೆ ಹೆಚ್ಚು ಆಸೆ ಅನಿಸುತ್ತೆ ಎಂದ ಶರದ್. ನಾನು ಹಾಗೆಲ್ಲಿ ಹೇಳಿದೆ, ನೀನು ಏನೇನೋ ತಪ್ಪಾಗಿ ಅರ್ಥ ಮಾಡ್ಕೋಬೇಡ, ನಾನೇನು ತಪ್ಪಾಗಿ ಅರ್ಥ ಮಾಡ್ಕೋತಿಲ್ಲ, ಇರೋ ಸತ್ಯನ ಹೇಳ್ತಿರೋದು ಎಂದ ಶರತ್. ನನಗೆ ನಿನ್ನ ಬಿಟ್ಟರೆ ಯಾರಿದ್ದಾರೆ, ನೀನೇ ನನ್ನ ಪ್ರಪಂಚ ಆಗಿರುವಾಗ ನಿನ್ನ ಬಿಟ್ಟು ಹೇಗಿರಲಿ, ಚಿಕ್ಕ ವಯಸ್ಸಿನಿಂದ ಅಪ್ಪ ಅಮ್ಮನ ಪ್ರೀತಿ ಕಾಣದೇ ಇರೋ ನನಗೆ ಅತ್ತೆ ಮಾವನೇ ನನ್ನ ಅಪ್ಪ ಅಮ್ಮ ಅಂತ ಭಾವಿಸಿದ್ದೀನಿ, ಅವರಿಂದ ನಾನು ಬರೀ ಅವರ ಆಶೀರ್ವಾದ ಮತ್ತು ಪ್ರೀತಿ ಮಾತ್ರ ನಿರೀಕ್ಷೆ ಮಾಡ್ತೀನೇ ಹೊರತು ಅವರು ಗಳಿಸಿಟ್ಟಿರೋ ಆಸ್ತಿ ಅಂತಸ್ತನ್ನಲ್ಲ ಎಂದರೆ, ಅದು ಅವರಿಗೂ ಅರ್ಥ ಆಗಬೇಕು, ಆಗಲೇ ಕೂಡಿ ಬಾಳೋದಕ್ಕೆ ಆಗೋದು. ಅವರಿಗೆ ನಿನ್ನ ಕಂಡ್ರೆ ಆಗಲ್ಲ, ನಿನ್ನಲ್ಲಿರೋ ಒಳ್ಳೆ ಗುಣ ನಡತೆ ಪ್ರೀತಿ ಕಾಳಜಿ ಬೇಡ, ಬರೀ ದುಡ್ಡು ಆಸ್ತಿ ಅಂತಸ್ತು
ಜಾತಿ ಕುಲ ಬೇಕು. ಹಾಗಿದ್ಮೇಲೆ ಅಲ್ಲಿಗೆ ಹೋಗಿ ಏನು ಪ್ರಯೋಜನ ಹೇಳು? ನಮಗೆ ಗೌರವ ಕೊಡೋ ಕಡೆ ಇರಬೇಕೇ ಹೊರತು ಅಗೌರವ ಕೊಡೋ ಕಡೆ ತಲೆ ಹಾಕಿ ಕೂಡ ಮಲಗಬಾರದು ಎಂದ ಶರದ್. ಋತು ಕಣ್ ತುಂಬಿಕೊಂಡು, ನನ್ನ ಹಣೆಬರಹದಲ್ಲಿ ತಂದೆ ತಾಯಿ ಪ್ರೀತಿ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ಹೀಗೆ ಯಾರೂ ಇಲ್ಲದೆ ಇರೋ ಅನಾಥೆಯಾಗಿ ಬದುಕೋ ಹಾಗೆ ಆಗಿದೆ ಎಂದಳು. ನೋಡು, ನಂಗೆ ನೀನು, ನಿಂಗೆ ನಾನು, ಇಷ್ಟೇ ನಮ್ಮ ಪ್ರಪಂಚ. ಜೀವನದಲ್ಲಿ ಅದೇನೇ ಬರಲಿ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ. ಅಪ್ಪ ಅಮ್ಮನ ಪ್ರೀತಿ ನೆನಪಾಗದೇ ಇರೋವಷ್ಟು ಪ್ರೀತಿನ ನಾನು ನಿನಗೆ ಕೊಡ್ತೀನಿ. ಹಾಗೆ ಇನ್ನೊಂದು ಮಾತು, ನಾನಿರುವಾಗ ನೀನು ಅನಾಥೆ ಅಲ್ಲ, ತಿಳಿತಾ ಎಂದು ಅವಳ ಕಣ್ಣೀರು ಒರೆಸಿ ಎದೆಗವಚಿಕೊಂಡ. ದಿನಗಳು ಎಗ್ಗಿಲ್ಲದೆ ಸಾಗಿದ್ದವು. ಶರದ್ ತಾಯಿ ಬಂದು ಮನೆಗೆ ಬರಲು ಕೇಳಿಕೊಂಡು ವಾರದ ಮೇಲಾಗಿತ್ತು. ಶ್ರೀಧರ್ ಅವರು ತಮ್ಮ ನಿರ್ಧಾರದ ಮೇಲೆ ಗಟ್ಟಿಯಾಗಿ ನಿಂತಿದ್ದರು. ಅವರೂ ಹಠ ಬಿಡಲೊಲ್ಲರು. ಈ ಕಡೆ ಶರದ್ ಕೂಡ ತನ್ನ ಹಠ ಬಿಡಲೊಲ್ಲ. ಅಪ್ಪ ಮಗನ ಮುಸುಕಿನ ಗುದ್ದಾಟ ನಡೆದೇ ಇತ್ತು. ಇವರಿಬ್ಬರ ಹಠದ ಬಗ್ಗೆ ಅರಿವಿದ್ದ ಜಾನಕಿ ಅವರು ಚಿಂತೆಗೆ ಬಿದ್ದಿದ್ದರು. ಹೇಗಾದರೂ ಮಾಡಿ ಶರದ್ನ ಮನೆಗೆ ವಾಪಸ್ ಕರೆಸಿಕೊಳ್ಳಬೇಕು, ಅದಕ್ಕೆ ತಾವು ಏನಾದರೂ ಒಂದು ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದರು. ಆಗ ತಾನೇ ಆಫೀಸಿನಿಂದ ಬಂದ ಆನಂದ್ ತನ್ನತ್ತೆ ಯೋಚನೆ ಮಾಡುತ್ತಿರುವುದನ್ನು ನೋಡಿ, ಯಾಕತ್ತೆ, ಏನು ಯೋಚನೆ ಮಾಡ್ತಿದ್ದೀರಾ ಎಂದ. ಇನ್ನೇನಿರುತ್ತೆ ಅಳಿಯಂದ್ರೆ, ಶರದ್ನ ಹೇಗೆ ಮನೆಗೆ ವಾಪಸ್ ಕರೆಸಿಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೆ ಎಂದರೆ, ಅತ್ತೆ, ನಾನು ತುಂಬ ಯೋಚನೆ ಮಾಡಿ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಮಾಡಿದರೆ ಮಾವ ಆಟೋಮ್ಯಾಟಿಕ್ಕಾಗಿ ಶರದ್ನ ಮನೆಗೆ ಬಾ ಅಂತ ಕರೀತಾರೆ ಎಂದ. ಏನು ಪ್ಲ್ಯಾನ್ ಅದು ಎಂದು ಖುಷಿಯಿಂದ ಕೇಳಿದರು. ಅತ್ತೆ, ನಾನು ಫ್ರೆಶ್ ಆಗಿ ಬರ್ತೀನಿ, ನಂಗೊಂದು ಕಪ್ ಕಾಫಿ ಮಾಡಿಕೊಡ್ತೀರಾ ಪ್ಲೀಸ್ ಅಂದು ಕಣ್ಸನ್ನೆಯಲ್ಲಿ ತಮ್ಮನ್ನೇ ನೋಡುತ್ತಿದ್ದ ಮಡದಿ ಕಡೆ ತೋರಿಸಿ ಫ್ರೆಶ್ ಆಗಲು ರೂಮಿಗೆ ಹೋದ. ಅತ್ತೆ ಅಳಿಯ ಸೇರಿಕೊಂಡು ಏನೋ ಗುಸುಗುಸು ಪಿಸು ಮಾತಾಡ್ತಿದ್ರಿ, ಏನು ವಿಷಯ ಅಂದಳು ಲತಾ ಅನುಮಾನದಿಂದ. ನಿಂಗೆ ಯಾಕೆ ಅದು? ನಾವು ಗುಸುಗುಸುನಾದರೂ ಮಾತಾಡ್ತೀವಿ, ಪಿಸುನಾದರೂ ಮಾತಾಡ್ತೀವಿ. ನಿನ್ನ ಕೆಲಸ ಏನಿದೆಯೋ ನೋಡಿ ಹೋಗು ಎಂದರು ಜಾನಕಿ. ಮಾಮ್, ನಿಂಗೆ ನಿನ್ನ ಮಗಳಿಗಿಂತ ಅಳಿಯನೇ ಹೆಚ್ಚಾದ ಅಲ್ವಾ ಎಂದಳು ಲತಾ ಅಸಮಾಧಾನದಲ್ಲಿ. ಹಾಗೆ ಅಂದ್ಕೋ ಅಂದು ಕಾಫಿ ಮಾಡಲು ಹೋದರು. ಲತಾ ಅಲ್ಲಿಂದ ಹೊರಹೋದ ನಂತರ, ಏನೋ ಪ್ಲಾನ್ ಅಂತ ಹೇಳಿದ್ರಲ್ಲ, ಏನು ಪ್ಲಾನ್ ಅದು ಎಂದವರ ಧ್ವನಿಯಲ್ಲಿ ಕುತೂಹಲವಿತ್ತು. ತಾನು ಮಾಡಿರುವ ಪ್ಲಾನ್ ಬಗ್ಗೆ ಹೇಳಿದ ಆನಂದ್ ಹೇಳಿದರೆ ಜಾನಕಿ ಅವರಿಗೆ ಆ ಪ್ಲಾನ್ ಕೇಳಿ ತುಂಬಾ ಖುಷಿಯಾಗಿ ಡನ್ ಅಂತ ತಮ್ಮ ಹೆಬ್ಬೆಟ್ಟು ಎತ್ತಿ ಹೇಳಿದರು. ಅತ್ತೆ, ಈ ಪ್ಲಾನ್ ನಾಳೆನೇ ಜಾರಿಗೆ ತರಬೇಕು, ಬಿ ರೆಡಿ ಎಂದ ಆನಂದ್. ಆಯಿತು ಅಳಿಯಂದ್ರೆ, ನೀವು ಹೇಳಿದ ಹಾಗೆ ಮಾಡ್ತೀನಿ ಎಂದು ಖುಷಿಯಾದರು. ಮರುದಿನ ಬೆಳಿಗ್ಗೆ ತಮ್ಮ ಪ್ಲಾನ್ ಸಿದ್ಧಪಡಿಸಿಕೊಂಡಂತೆ ಜಾನಕಿಯವರು ಎಕ್ಸಿಕ್ಯೂಟ್ ಮಾಡಲು ತಯಾರಾದರು. ಆನಂದ್ ಆಗಲೇ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ದ. ತಿಂಡಿ ತಿನ್ನಲೆಂದು ಶ್ರೀಧರ್ ಮತ್ತು ಲತಾ ಡೈನಿಂಗ್ ಟೇಬಲ್ಗೆ ಬಂದರು. ಆನಂದ್ ಕಣ್ಸನ್ನೆಯಲ್ಲೇ, ನಿಮ್ಮ ಡ್ರಾಮಾ ಶುರು ಹಚ್ಕೊಳ್ಳಿ ಅಂದ. ಜಾನಕಿ ಅವರು ಅಡುಗೆ ಮನೆಯಿಂದ ತಿಂಡಿ ಪಾತ್ರೆ ತರುವಾಗ ತಲೆ ಸುತ್ತಿ ಬಿದ್ದುಬಿಟ್ಟರು. ಜಾನಕಿ ಅವರು ಬಿದ್ದಿದ್ದು ನೋಡಿ ಶ್ರೀಧರ್ ಮತ್ತು ಲತಾ ಹಾಗೂ ಆನಂದ್ ಅವರ ಬಳಿ ಹೋಗಿ ಕೆನ್ನೆ ತಟ್ಟಿ ಎಬ್ಬಿಸಲು ಪ್ರಯತ್ನಿಸಿದರು. ಶ್ರೀಧರ್ ಜಾನಕಿಯವರ ತಲೆಯನ್ನು ತಮ್ಮ ತೊಡೆ ಮೇಲೆ ಇಟ್ಟುಕೊಂಡು ಅವರ ಕೆನ್ನೆ ತಟ್ಟುತ್ತಾ ಎಚ್ಚರ ಮಾಡಲು ಪ್ರಯತ್ನಿಸುತ್ತಿದ್ದರು. ಎಷ್ಟು ಪ್ರಯತ್ನಿಸಿದರೂ ಜಾನಕಿಯವರಿಗೆ ಪ್ರಜ್ಞೆ ಬರದೇ ಇದ್ದಾಗ ಡಾಕ್ಟರ್ಗೆ ಕಾಲ್ ಮಾಡಲು ಹೇಳಿದರು ಶ್ರೀಧರ್. ಆನಂದ್ ಮೊದಲೇ ಪ್ಲಾನ್ ಮಾಡಿದ್ದಂತೆ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸಿದರೆ ಡಾಕ್ಟರ್ ಬಂದು ಜಾನಕಿಯನ್ನು ಪರೀಕ್ಷಿಸಿ, ನಥಿಂಗ್ ಸೀರಿಯಸ್, ಹೆದರ್ಕೊಳ್ಳೋ ಅಗತ್ಯ ಇಲ್ಲ, ಸ್ವಲ್ಪ BP ಲೋ ಆಗಿದೆ ಎಂದು ಇಂಜೆಕ್ಷನ್ ಕೊಟ್ಟು ಕೆಲವೊಂದು ಮಾತ್ರೆಗಳನ್ನು ಪ್ರಿಸ್ಕ್ರಿಪ್ಷನ್ನಲ್ಲಿ ಬರೆದು ಯಾವ ಮಾತ್ರೆಗಳನ್ನು ಯಾವಾಗ ಕೊಡಬೇಕು ಎಂದು ಹೇಳಿದರು. ಡಾಕ್ಟರ್ ಶ್ರೀಧರ್ ಅವರ ಆತ್ಮೀಯರೇ ಆಗಿದ್ದರಿಂದ ಚಂದ್ರ, ಜಾನಕಿಗೆ BP ಲೋ ಯಾಕಾಯಿತು ಎಂದರು. ಊಟ ತಿಂಡಿ ನಿದ್ದೆ ಮಾಡದೇ ಇರೋ ಕಾರಣ ಹೀಗಾಗಿದೆ ಶ್ರೀಧರ್. ನನಗನ್ಸುತ್ತೆ ಶರದ್ ಮನೆ ಬಿಟ್ಟು ಹೋಗಿದ್ದನ್ನು ಮನಸ್ಸಿಗೆ ಹಚ್ಕೊಂಡು ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡದೇ ಇರೋ ಕಾರಣ BP ಲೋ ಆಗಿದೆ ಅಂತ. ಅಲ್ವೋ, ನೀನೇ ಹಠ ಬಿಟ್ಟು ಶರದ್ನ ಮನೆಗೆ ಕರಿಬಾರ್ದಾ ಎಂದರು ಡಾಕ್ಟರ್. ನಾನ್ಯಾಕೋ ಕರಿಬೇಕು? ತಂದೆ ತಾಯಿ ಅನ್ನೋ ಗೌರವ ಇಲ್ಲದೆ
ಅದ್ಯಾವಳನ್ನೋ ಪ್ರೀತಿಸಿದ್ದೀನಿ ಅಂತ ಅವಳು ಹಿಂದೆ ಹೋಗಿದ್ದಾನೆ. ತಂದೆ ತಾಯಿಗಿಂತ ನಿನ್ನೆ ಮೊನ್ನೆ ಬಂದಿರೋ ಆ ಹುಡುಗಿನೇ ಹೆಚ್ಚಾದ್ಲು. ತಾನು ಮಾಡಿದ್ದು ತಪ್ಪು ಅಂತ ಅಂದೆ, ತಾನು ಮಾಡಿದ್ದೇ ಸರಿ ಅಂತ ನಮ್ಮ ಮುಂದೆ ಧಿಮಾಕಿನಿಂದ ಮನೆ ಬಿಟ್ಟು ಹೋಗಿದ್ದಾನೆ. ತಪ್ಪು ಮಾಡಿದ ಅವನಿಗೆ ಅಷ್ಟು ಹಠ ಇರಬೇಕಾದ್ರೆ ನನಗಿನ್ನೆಷ್ಟಿರಬೇಡ. ಅವನಾಗೆ ತಪ್ಪಾಯಿತು ಅಂತ ಬಗ್ಗಿ ಬಂದರೆ ಬರಲಿ, ಇಲ್ದಿದ್ರೆ ಅಲ್ಲೇ ಇರಲಿ. ನಾನಂತೂ ಅವನನ್ನು ಮನೆಗೆ ಬಾ ಅಂತ ಕರೆಯಲ್ಲ ಎಂದರು ಶ್ರೀಧರ್. ಯಾಕೋ ಇಷ್ಟೊಂದು ಹಠ ನಿಂಗೆ? ನಿಮ್ಮಿಬ್ಬರ ತಿಕ್ಕಾಟದಲ್ಲಿ ಜಾನಕಿಗೆ ನೋವು ಕೊಡ್ತಿದ್ದೀರಾ. ಈ ಕಡೆ ಗಂಡನಿಗೂ ಹೇಳೋಕ್ಕಾಗದೆ, ಆ ಕಡೆ ಮಗನಿಗೂ ಹೇಳೋಕ್ಕಾಗದೆ ನಿಮ್ಮಿಬ್ಬರ ಮಧ್ಯದಲ್ಲಿ ನೋವು ಅನುಭವಿಸುತ್ತಿದ್ದಾರೆ. ಎಷ್ಟೇ ಆಗಲಿ ಹೆತ್ಕರಳು ಅಲ್ವಾ, ಮಗ ಜೊತೆಗಿರಲಿ ಅಂತ ಬಯಸೋದು ಸಹಜ. ಆದರೆ ನಿನಗೆ ಹಾಗಲ್ಲ, ಗಟ್ಟಿ ಹೃದಯ ನಿಂದು. ಅದಕ್ಕೆ ಅಷ್ಟು ಮನಸ್ಸನ್ನು ಕಲ್ಲು ಮಾಡ್ಕೊಂಡಿದ್ಯಾ. ನೋಡು ಶ್ರೀಧರ್, ಈ ವಯಸ್ಸಲ್ಲಿ BP ಲೋ ಆಗೋದು ತುಂಬ ಅಪಾಯ ಕಣೋ. ವಯಸ್ಸಾಗ್ತಾ ಆಗ್ತಾ ಇಮ್ಯುನಿಟಿ ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ಇಲ್ಲದೇ ಇರೋರು ಎಲ್ಲ ರೋಗಗಳು ಬಂದು ಬಿಡ್ತವೆ. ಮಗನ ಚಿಂತೆಯಲ್ಲಿ ಇದೇ ರೀತಿ ಪದೇ ಪದೇ BP ಲೋ ಆಗ್ತಾ ಹೋದರೆ ಜಾನಕಿ ಜೀವಕ್ಕೆ ಅಪಾಯ ಇದೆ. ಅದಕ್ಕೆ ಹೇಳ್ತಿರೋದು, ಶರದ್ನ ಮನೆಗೆ ಕರಿ. ಹೇಳೋದು ಹೇಳಿದ್ದೀನಿ, ಮಿಕ್ಕಿದ್ದು ನಿಂಗೆ ಬಿಟ್ಟಿದ್ದು. ಆದರೂ ಒಂದ್ಸಾರಿ ನಾನು ಹೇಳಿದ್ರ ಬಗ್ಗೆ ಯೋಚನೆ ಮಾಡು ಅಂತ ಶ್ರೀಧರ್ ಅವರ ಬೆನ್ನು ತಟ್ಟಿ, ಸರಿ ಕಣೋ, ನಾನಿನ್ನು ಬರ್ತೀನಿ ಅಂದು ಆನಂದ್ಗೆ ಕಣ್ಣು ಹೊಡೆದು ತಮ್ಮ ಕ್ಲಿನಿಕ್ ಕಡೆ ಹೊರಟರು. ಡಾಕ್ಟರ್ ಹೋಗುತ್ತಲೇ, ಮಾವ, ಚಂದ್ರಶೇಖರ್ ಅಂಕಲ್ ಹೇಳೋದು ಸರಿ ಇದೆ. ನಿಮ್ಮ ಹಠ ಈಗೋ ಬಿಟ್ಟು ಮನೆಗೆ ಕರೀರಿ ಎಂದ ಆನಂದ್. ನಾನೇನೋ ಶರದ್ನ ಕರಿತೀನಿ, ಆದರೆ ಅವನೊಬ್ಬನೇ ಬರೋದಿಲ್ಲ, ಜೊತೆಗೆ ಆ ಹುಡುಗಿನೂ ಕರ್ಕೊಂಡು ಬರ್ತಾನೆ ಎಂದರು ಶ್ರೀಧರ್ ಹೆಂಡತಿಯ ಆರೋಗ್ಯದ ಸ್ಥಿತಿ ತಿಳಿದು ಕೊಂಚ ಮೆತ್ತಗಾಗಿ. ಹಾಗಂದ್ರೆ ಹೇಗೆ ಮಾವ? ಆ ಹುಡುಗಿ ಬೇರೆ ಯಾರೂ ಅಲ್ಲ, ಶರದ್ನ ಹೆಂಡತಿ, ಈ ಮನೆ ಸೊಸೆ. ನಿಮ್ಮ ಹಠದಿಂದಾಗಿ ಅತ್ತೆ ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಮಾವ? ಬೇಕೆಂದೇ ಹೆದರಿಸಿದ ಆನಂದ್. ಮತ್ತೆ ಮಾತು ಮುಂದುವರೆಸಿ, ಮಾವ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ನಮ್ಮ ಹಠ ಈಗೋ ಬಿಡೋದ್ರಿಂದ ಒಬ್ಬರು ಪ್ರಾಣ ಉಳಿಯುತ್ತೆ ಅಂದರೆ ನಮ್ಮ ಹಠ ಮತ್ತು ಈಗೋನ ಬಿಡೋದರಲ್ಲಿ ಯಾವ ತಪ್ಪು ಇಲ್ಲ ಅಂತ ನಂಗನ್ಸುತ್ತೆ. ಕ್ಷಮಿಸಿ ಮಾವ, ವಯಸ್ಸಿನಲ್ಲಿ ನಾನು ನಿಮಗಿಂತ ಚಿಕ್ಕವನು. ಏನೋ ನಂಗೆ ತಿಳಿದಿದ್ದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಎಂದ. ಡ್ಯಾಡ್, ಆನಂದ್ ಹೇಳ್ತಿರೋದು ಸರಿಯಾಗಿದೆ. ಪ್ಲೀಸ್ ಡ್ಯಾಡ್, ಶರದ್ನ ಮನೆಗೆ ವಾಪಸ್ ಕರೀರಿ. ನಿಮ್ಮಗಳ ಹಠದಿಂದ ಮಾಮ್ಗೇನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಅವರನ್ನು ಕಳ್ಕೋಬೇಕಾಗುತ್ತೆ. ಪ್ಲೀಸ್ ಡ್ಯಾಡ್ ಎಂದು ಲತಾ ಕೂಡ ಕಣ್ಣೀರು ಹಾಕುತ್ತಾ ತನ್ನ ತಂದೆಗೆ ಕೇಳಿಕೊಂಡಳು. ಇವರೆಲ್ಲರ ಮಾತುಗಳನ್ನು ಕೇಳಿ ಶ್ರೀಧರ್ ಕೂಡ ಯೋಚನೆ ಮಾಡತೊಡಗಿದರು. ಡಾಕ್ಟರ್ ಹೋದ ಸ್ವಲ್ಪ ಸಮಯದ ನಂತರ ಜಾನಕಿಯವರಿಗೆ ಪ್ರಜ್ಞೆ ಬರುತ್ತಲೇ ಒಳ ಹೋದ ಶ್ರೀಧರ್, ಯಾಕೆ ಜಾನಕಿ ಹೀಗೆ ಊಟ ತಿಂಡಿ ಬಿಟ್ಟು ಕೊರಗೋದು? ಏನು ಕಡಿಮೆ ಆಗಿದೆ ನಿಂಗೆ ಎಂದರು. ಏನಿದ್ರೇನು ಬಿಡಿ, ನಾ ಹೆತ್ತ ಮಗನೇ ನಮ್ಮ ಜೊತೆ ಇಲ್ಲ. ಒಬ್ಬ ತಾಯಿಗೆ ಇದಕ್ಕಿಂತ ದೊಡ್ಡ ಕೊರಗು ಬೇಕಾ ಎಂದರು ಜಾನಕಿ. ನಿಂಗೆ ಅವನ ಮೇಲಿರೋ ಅಷ್ಟೇ ಪ್ರೀತಿ ಅವನಿಗೂ ನಮ್ಮ ಮೇಲೆ ಇರಬೇಕಲ್ವಾ? ಅವನಿಗೆ ನಾವಂದರೆ ಲೆಕ್ಕಕ್ಕೆ ಇಲ್ಲ. ಅಂಥವನಿಗೋಸ್ಕರ ನೀನು ಹೀಗೆ ಊಟ ತಿಂಡಿ ಬಿಟ್ಟು ಕೊರಗಿ ಆರೋಗ್ಯ ಕೆಡಿಸ್ಕೊಳ್ಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಎಂದರು ಶ್ರೀಧರ್. ಅವನಂತೂ ಚಿಕ್ಕವನು, ಬಿಸಿ ರಕ್ತ, ಹುಡುಗ ಬುದ್ಧಿ, ಯೌವನ, ಹುಮ್ಮಸ್ಸು. ನಾವು ಜೀವನ ನೋಡಿರೋರು. ಅವನ ಹಾಗೆ ಹಠ ಮಾಡೋದ್ರಲ್ಲಿ ಅರ್ಥ ಇದೆಯಾ ಹೇಳಿ? ನಾವು ಮದುವೆ ಆದಮೇಲೆ ಪ್ರೀತಿ ಮಾಡಿದ್ದೀವಿ ಅಲ್ವಾ? ಅವನು ಮೊದಲೇ ಮಾಡಿದ್ದಾನೆ ಅಷ್ಟೇ. ನಾನು ಮೊನ್ನೆ ಹೋಗಿದ್ನಲ್ಲ ರೀ, ಹುಡುಗಿ ಸಂಸ್ಕಾರವಂತೆ. ಆಶ್ರಮದಲ್ಲಿ ಬೆಳೆದಿದ್ರೂ ಎಲ್ಲ ಸದ್ಗುಣಗಳನ್ನು ಮೈಗೂಡಿಸಿಕೊಂಡಿದ್ದಾಳೆ. ಕೆಲಸ, ಅಡುಗೆ, ತಿಂಡಿ, ಪೂಜೆ ಪುನಸ್ಕಾರ, ಸತ್ಕಾರ ಎಲ್ಲದರಲ್ಲೂ ಎಷ್ಟು ಅಚ್ಚುಕಟ್ಟು ಅಂತೀರಾ? ಹುಡುಗಿ ಮನೆಯವರು ಶ್ರೀಮಂತರಾದ್ರೇನು ಬಡವರಾದ್ರೇನು ನಮಗೆ ನಮ್ಮದೇ. ಸಾಯೋವರೆಗೂ ಕೂತು ತಿಂದರೂ ಕರಗದಷ್ಟು ಆಸ್ತಿ ಇರುವಾಗ ಸೊಸೆಯಾಗಿ ಬರೋಳ ಸಂಪತ್ತು ಎಷ್ಟಿದ್ರೆ ನಮಗೇನು? ನಮಗೆ ಬೇಕಾಗಿರೋದೇನು? ಹುಡುಗಿ ಸಂಸ್ಕಾರದಿಂದ ನಮ್ಮ ನಂತರ ನಮ್ಮನೆ ಮಗನ ನೋಡ್ಕೊಂಡು ಹೋದರೆ ಸಾಕು. ಇಷ್ಟೆಲ್ಲ ಸಂಪಾದಿಸಿರೋದು ಅವನಿಗೋಸ್ಕರನೇ ತಾನೇ? ನಾವಿಲ್ಲಿ ಇಷ್ಟು ದೊಡ್ಡ ಬಂಗಲೆಯಲ್ಲಿ ಐಷಾರಾಮಿ ಜೀವನ ನಡೆಸ್ತಾ ಇದ್ದರೆ ಅಲ್ಲಿ ನಮ್ಮ ಮಗ ಯಾವುದೋ ಬಾಡಿಗೆ ಮನೆಯಲ್ಲಿ ಮತ್ಯಾರದ್ದೋ ಕೈ ಕೆಳಗೆ ತಿಂಗಳ ಸಂಬಳಕ್ಕೆ ದುಡಿತಿದ್ರೆ ಯಾವ ತಾಯಿ ತಾನೇ ನೆಮ್ಮದಿಯಾಗಿರ್ತಾಳೆ ಹೇಳಿ ಎಂದರು ಜಾನಕಿಯವರು ತಮ್ಮ ಪತಿಗೆ ಮುಟ್ಟುವಂತೆ ಹೇಳಿದಾಗ. ನನಗೆ 1-2 ದಿನ ಟೈಮ್ ಕೊಡು. ನೀನೀಗ ರೆಸ್ಟ್ ಮಾಡು. ಡಾಕ್ಟರ್ ಹೇಳಿರೋ ಮೆಡಿಸನ್ಸ್ನ ಟೈಮಿಗೆ ಸರಿಯಾಗಿ ತಗೋಬೇಕು
ಎಂದು ಹೇಳಿ ಮಡದಿಯ ಕೆನ್ನೆ ತಟ್ಟಿ ಹೊರ ನಡೆದರು. ಮುಂದುವರೆಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.